ನಮ್ಮ ಸ್ಟಾರ್ ಪರ್ಫಾರ್ಮರ್ ಇದು. ತರ ಹೇಳ್ಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ತರ ಹಂಗಂತಂದು ಟೀಮಲ್ಲಿ ಇರೋರು ಎಲ್ಲಾ ಪ್ಲೇಯರ್ಸ್ ಈ ತರ ಒಂದೇ ತರ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಮತ್ತು ನಮ್ದು ಸ್ಟಾರ್ ಪರ್ಫಾರ್ಮರ್ ಅದು. ನಮ್ಮಲ್ಲಿ ಬರೀ 10 ಕಾಯಿ ಬಿಡ ಅಂತ ಮರಗಳು ಇದಾವೆ. ಬೀಜದ ಗುಣ ನಾವು ಬದಲಿ ಮಾಡಕ್ಕಾಗಲ್ಲ. ಈಗ ಮಾರ್ಕೆಟ್ ಅಲ್ಲಿ ಇರೋದೆಲ್ಲ ನಿಮ್ಗೆ ಡೂಪ್ಲಿಕೇಟ್ ಚಕ್ಕೆ ಸಿಗುತ್ತೆ. ಈಗ ಇದು ಒರಿಜಿನಲ್ ಚಕ್ಕೆ ಬೇಕಂದ್ರೆ ಅದು 2000 ರೂಪಾಯಿ ಮೇಲಿದೆ ಅದ್ರ ರೇಟ್. ಈಗ ಡೂಪ್ಲಿಕೇಟ್ದು 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿಗೆಲ್ಲ ನಿಮ್ಗೆ ಸಿಗ್ತಾ ಇದೆ. ನಾವು ಒಂದೇ ಸಸಿ ನೆಟ್ಟಿರೋದಲ್ಲಿ ಅಲ್ಲಿ ಗಿಡದ ಮೇಲೆ ಹಬ್ಬಿದೆ, ಮೇಲೆ ಕೂಡ ಹಬ್ಕೊಂಡಿದೆ, ಪೂರ್ತಿ ಜಾಗ ಆವರಿಸ್ಕೊಂಡಿದೆ ನೋಡಿ. ಅವು ಆ ಎಲಿಗಳು ಎಷ್ಟು ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದಾವೆ ಅನ್ನೋದು ನೋಡ್ರಿ. ಬಳ್ಳಿ ಎಲ್ಲಿ ಬೆಳೆದಿರ್ತಾರೋ ಆ ರೈತರು ಕೂಡ ಇಲ್ಲಿ ಬಂದು ಈ ಕ್ವಾಲಿಟಿ ಎಲ್ಲಿ ನಮಗೆ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ತಿದ್ದಾರೆ ನೋಡ್ರಿ. ಇದು ಕೂಡ ಬೋನಸ್ ಆಗಿ ಬರೋ ಅಂಥದ್ದು. ನಾವು ಬೀಜನೂ ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ, ಆದರೆ ವರ್ಷ ಪೂರ ನೀರು ಹಾಕಲಿಲ್ಲ ಅಂದರೂ ಕೂಡ ಅದು ಬರ್ತಾ ಇದೆ, ತಂತಾನೆ ಹುಟ್ಟಿ ಬರ್ತಾ ಇರುತ್ತೆ. ನಮ್ಮ ಕೆಲಸ ಮತ್ತು ಕೊಯ್ಕೊಂಡು ತಿನ್ನೋದು ಒಂದೇ ಕೆಲಸ. ಈ ಥರ ಸೊಪ್ಪು ತರಕಾರಿಗಳು ಕೂಡ ಅದಕ್ಕೆ ಒಂದು ಅನುಕೂಲವಾದ ವಾತಾವರಣ ನಾವು ಮಾಡಿದರೆ ಅವು ಕೂಡ ಬೆಳಿತಾವೆ. ಹೌದು, ಅದನ್ನು ನಾವು ಉಪಯೋಗಿಸೋದಷ್ಟೇ ಅಲ್ಲ, ಮಾರಾಟ ಮಾಡೋಕತ್ತೀವಿ. ಮೈ ತಿಕ್ಕಲಿಕ್ಕೆ, ಪಾತ್ರೆ ತೊಳಿಲಿಕ್ಕೂ ಬರುತ್ತೆ. ಈಗ ಅದೆಲ್ಲ ಈಗ ಹೊರಗಡೆ ಸಿಗೋದೆಲ್ಲ ಅದು ಹಸಿರು ಬಣ್ಣದ್ದು ಪ್ಲಾಸ್ಟಿಕ್ಕಿಂದು. ಹೌದು. ಅದ್ರ ಬದಲಾಗಿ ನಾವು ಇದೇ ಸಹಜವಾಗಿ ಬರೋ ಅಂಥ ಈ ಫೈಬರ್ನ ನಾವು ಉಪಯೋಗಿಸ್ಕೋಬೋದು. ಈಗ ನಾವು ಸಾಮಾನ್ಯ ರೈತರೆಲ್ಲ 1 ಎಕರೆ ಇರಲಿ, 100 ಎಕರೆ ಇರಲಿ, ಆರ್ಥಿಕವಾಗಿ ಇವತ್ತು ಮಾರ್ಕೆಟಲ್ಲಿ ರೇಟ್ ಯಾವ್ದು ಹೆಚ್ಚಿಗೆ ಐತೆ ಅದನ್ನು ಬೆಳಿಲಿಕ್ಕೆ ನೋಡ್ತಾರೆ. ಆದರೆ ಈ ಹಿಂದೆ ಹಿರಿಯರೆಲ್ಲ ಹೆಂಗೆ ಬೆಳಿತಿದ್ರು ಅದೇ ರೀತಿ ನಾವು ನಮ್ಮ ಅವಶ್ಯಕತೆಗಳು ಮನೆಯವೆಲ್ಲ ನಮ್ಮ ಜಮೀನಿಂದ ಪೂರೈಕೆ ಆಗಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ನಾವು ಸ್ವಾವಲಂಬನೆ ಹಾದಿಯಲ್ಲಿ ಎಷ್ಟರ ಮಟ್ಟ ಹೋಗಿದ್ದೀವಿ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಇದು ನೀವು ಮನೆಯಲ್ಲಿ ಏನು ಪ್ಲಾಸ್ಟಿಕ್ ಹಿಡಿದು ಪೊರಕೆ ಅಥವಾ ಕಸ್ಮರ್ಗೆ ಉಪಯೋಗಿಸ್ತಿರಲ್ಲ, ಅದು ಈ ಸಸಿಯಿಂದನೇ ಬರುತ್ತೆ. ಇದನ್ನು ಕೂಡ ನಾವು ಬೆಳೀತಾ ಇದ್ದೀವಿ. ಅಂದರೆ ನಾವು ಕಸ್ಮರ್ಗಿ ಅಥವಾ ಪೊರಕೆನ ಕೂಡ ನಾವು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ದಂಗೆ ನಮ್ಮ ಜಮೀನಿಂದನೇ ಪೂರೈಕೆ ಆಗ್ತಾಯಿದೆ. ಪ್ರತಿಯೊಂದು ನಾವು ಇಲ್ಲಿ ಏನೇ ಬೆಳೆದ್ರೂ ಮೊದಲು ನಮ್ಮ ಅವಶ್ಯಕತೆಗಳು ಪೂರೈಕೆ ಆಗಬೇಕು. ಹೌದು. ಹೆಚ್ಚಿಗೆ ಆಗಿರೋವು ಮಾರಾಟ. ಹೌದು. ಇಲ್ಲಿ ಏನೇನು ಬೆಳೀತಾ ಇದೀವಿ ಅಂತಂದರೆ ನಮ್ಮ ಮನೆಗೆ ಅವಶ್ಯಕತೆಗಳು ಏನೇನು ಬೇಕೋ ಎಲ್ಲವೂ ಬೆಳ್ಕೊತ ಹೋಗ್ತಾ ಇದ್ವಿ. ಯಾವಾದರೂ ನಮ್ಮ ಹೊಟ್ಟೆ ತುಂಬಿ ನಮ್ಮ ಅವಶ್ಯಕತೆ ಪೂರೈಕೆ ಆಗಿ ಹೆಚ್ಚಿಗೆ ಇದ್ದರೆ ಅವೆಲ್ಲವೂ ಮಾರಾಟ ಮಾಡೋದೆ. ಟೆಂಪಲ್ ಫ್ಲವರ್ ಇದು, ದೇವ ಕಣಿಗ್ಲೆ ಅಂತಾರೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದಾವೆ. ಓಕೆ. ಇದು ಬೆಳೆಯೋದು, ಅದು ಇನ್ನೊಂದು ಕೆಂಪು. ಕೋಕೋ ಮರ ಎಷ್ಟು ವರ್ಷದ್ದು ಸರ್? ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ? ಇದೆ. ಈ ಕಡೆಗೆಲ್ಲ ಭಾಗ ಹೆಚ್ಚಿಗೆ ಅವೇ ಇದೆ. ಲಾಕೋಟ್ ಅಂತ. ಲಕೋಟೆ ಹಣ್ಣು ಅಂತಾರೆ. ಲಕೋಟೆ ಹಣ್ಣು ಅಂತ. ಅದು ಕೂಡ ಚಳಿ ಪ್ರದೇಶದಲ್ಲಿ ಬೆಳೆಯೋಂಥ ಹಣ್ಣು. ಓಕೆ. ಹಿಮಾಚಲ್ ಪ್ರದೇಶದಲ್ಲೆಲ್ಲ ಅದನ್ನು ರೈತರು ಬೆಳೀತಾರೆ. ಓಕೆ. ಲಿಚ್ಚಿ ಹಣ್ಣು. ಇದು ಸ್ಟಾರ್ ಫ್ರೂಟ್. ಓಹೋ, ಏನು ಸರ್ ಇಷ್ಟು ದೊಡ್ಡದಿದೆ ಮರ? ಅದೇ ಈಗ ಮತ್ತೆ ಶುರು ಆಗ್ತಾ ಇದಾವೆ. ಚಿಕ್ಕವು ಕಚ್ಚುತ್ತಾ ಇದೆ. ಓಕೆ. ಈ ಥರ ತೆಂಗಿನ ಮರಗಳು ನೋಡ್ರಿ, ಕಾಯಿ ಎಷ್ಟೆಷ್ಟು ಇದಾವೆ ಅನ್ನೋದು. ಇದಕ್ಕಂತೂ ಹೆಚ್ಚಿಗೆ ಇಳುವರಿ ಕೊಡ್ತಿರೋ ತೆಂಗಿನ ತೋಟ ಎಲ್ಲಾದರೂ ನೋಡಿದ್ರೆ ನನಗೆ ಹೇಳ್ರಿ ಅಂತ ನಾನು ಸಾಮಾನ್ಯ ಇಲ್ಲಿ ಬಂದಿರೋರಿಗೆಲ್ಲ ಕೇಳ್ತಾ ಇರ್ತೀನಿ. ಇಲ್ಲಿ ಮಟ್ಟ ನನಗೆ ಯಾರೂ ಉತ್ತರ ಕೊಟ್ಟಿಲ್ಲ. ಓಕೆ. ಹಂಗೆ ಯಾರಿಗೂ ಕಡಿಮೆ ಇಲ್ದಂಗೆ ನಾವು ಒಳ್ಳೆಯ ಇಳುವರಿ ಇಲ್ಲಿ ನಮ್ಮಲ್ಲೂ ಬರ್ತಾ ಇದೆ. ಈ ಸಹಜ ಕೃಷಿ ಪದ್ಧತಿಯಿಂದ ಇದು ಸಾಧ್ಯ ಆಗಿದೆ. ಒಂದು ಮರದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ಬೋದು? ಮತ್ತು ಸಂಖ್ಯೆಗೆ ನಾನು ಅಲ್ಲಿ ಇರೋದಕ್ಕಂತ ಹೆಚ್ಚಿಗೆ ಕೂಡ ಹೇಳಿದ್ರು ನೀವು ನಂಬಿಬಿಡ್ತೀರಿ. ಆ ಸಂಖ್ಯೆಗೆ ನಾವು ಜೋತ್ ಬೀಳೋದು ಬೇಡ. ಈಗ ನೀವೇ ಮರ ನೋಡಿದ್ರೆ ನಿಮ್ಗೆ ಅಂದಾಜು ನಿಮಗೆ ಗೊತ್ತಾಗುತ್ತೆ, ಮರನೇ ಹೇಳುತ್ತೆ ನಿಮ್ಗೆ ಉತ್ತರ. ಇಳುವರಿ ಹೆಂಗಿದೆ, ಸಂಖ್ಯೆ ಎಷ್ಟಿದೆ ಎಲ್ಲ ಮರನೇ ನಿಮಗೆ ಗೊತ್ತಾಗುತ್ತೆ. ಈಗ ನಮ್ಮದು ಈ ತೆಂಗಿನ ಮರ ಏನಿದೆಯಲ್ಲ ಇಲ್ಲಿ ತೋರಿಸ್ತಿರೋದು, ಇದು ಒಂದು ಗೊನೆಯಲ್ಲಿ 104 ಕಾಯಿ ಬಿಟ್ಟಿದ್ದಾವೆ. ಈ ಥರದ್ದು ಆ ಮರದಲ್ಲಿ ಎಷ್ಟು ಕಾಯಿ ಗೊನೆ ಇದಾವೆ ಅಂತಂದು ಎಣಿಸಿದ್ರೆ 6-7 ಗೊನೆಗಳು ಕಾಣ್ತಾ ಇದ್ದಾವೆ ಮರದಲ್ಲಿ. ಅಂದರೆ ಅಲ್ಲಿಗೆ ಒಂದು ಮರದಿಂದ ಎಷ್ಟು ಕಾಯಿ ಅನ್ನೋದು ನೀವು ನೋಡಿ ಅರ್ಥ ಮಾಡ್ಕೋಬೋದು. ಈ ಫೋಟೋದಲ್ಲಿ ಕಾಣುತ್ತೆ ನಿಮಗೆ. ಇದು ನಮ್ಮ ಸ್ಟಾರ್ ಪರ್ಫಾರ್ಮರ್. ಇದು ಒಂಥರ ಹೇಳ್ಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ಥರ. ಹಂಗಂತಂದು ಟೀಮಲ್ಲಿ ಇರೋರು ಎಲ್ಲ ಪ್ಲೇಯರ್ಸು ಈ ಥರ ಒಂದೇ ಥರ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆನಾ?
ಸಾಧ್ಯ ಇಲ್ಲ ಮತ್ತು ನಮ್ಮದು ಸ್ಟಾರ್ ಪರ್ಫಾರ್ಮರ್ ಅದು. ನಮ್ಮಲ್ಲಿ ಬರೀ 10 ಕಾಯಿ ಬಿಡೋ ಅಂಥ ಮರಗಳು ಇದ್ದಾವೆ. ಈಗ ಬೀಜದ ಗುಣ ನಾವು ಬದಲಿ ಮಾಡೋಕ್ಕಾಗಲ್ಲ. ನಾವು ಮಾಡೋ ಪದ್ಧತಿ ಎಲ್ಲದಕ್ಕೂ ಒಂದೇ ಆದರೂ ಇಳುವರಿಯಲ್ಲಿ ಏರುಪೇರು ಇರುತ್ತೆ. ಯಾಕೆ? ಅದರ ಬೀಜದ ಗುಣಧರ್ಮದಿಂದ, ವ್ಯತ್ಯಾಸದಿಂದ. ಈಗ ನಮ್ಮದು ಆ್ಯಾವ್ರೇಜ್ ಅಲ್ಲಿ ಎಷ್ಟು ಕಾಯಿ ಬರ್ತಾವಂದ್ರೆ ಅದೇ ಸಂಖ್ಯೆ ಬೇರೆ ಇರುತ್ತೆ. ಈ ಥರ ಅತಿ ಹೆಚ್ಚು ಬಿಡೋ ಅಂಥ ಸಂಖ್ಯೆ ಮರಗಳು ಇದ್ದಾವೆ, ಕಡಿಮೆ ಬಿಡೋ ಅಂಥವು ಇದ್ದಾವೆ. ನಾವು ಎಂದೂ ಕೂಡ ನಾವು ಈ ಮಾಧ್ಯಮದಲ್ಲೆಲ್ಲ ಈ ಥರ ಸ್ಟಾರ್ ಪರ್ಫಾರ್ಮರ್ ಚಿತ್ರ ಹಾಕಿ ಇಷ್ಟು ಹಾಕೊಂಡು ಇಳುವರಿ ಬರುತ್ತೆ ಅಂತ ಮಾಧ್ಯಮದಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ಆದರೆ ಪಾಪ ನಮ್ಮ ರೈತರು ಎಲ್ಲ ಏನೋ ಮುಗ್ಧ ರೈತರು ಇದನ್ನು ನೋಡಿ ಅದನ್ನು ನಿಜ ವಾಸ್ತವ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಎಂದೂ ಕೂಡ ಸಾಧ್ಯ ಆಗಲ್ಲ, ಅದು ವಾಸ್ತವ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾವೆಲ್ಲರೂ ಮನವರಿಕೆ ಮಾಡ್ಕೋಬೇಕು. ಇಳುವರಿಗೆ ಆಮೇಲೆ ಇಳುವರಿಗೆ ಜೊತೆ ಬೀಳೋದು, ಇಳುವರಿ ಹಿಂದೆ ಬೀಳೋದು ನಾವು ಮಾಡೋ ಅವಶ್ಯಕತೆನೇ ಇಲ್ಲ. ಅದು ವ್ಯರ್ಥ. ಸಿಲ್ಕ್ ಕಾಟನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ನಮ್ಮ ಕನ್ನಡದಲ್ಲಿನ ಬೂರ್ಗ ಹತ್ತಿ ಮರ. ಈಗ ಮುಂಚೆ ಎಲ್ಲ ಹಾಸಿಗೆ ಎಲ್ಲ ಬೆಡ್ಗಳೆಲ್ಲ ಮಾಮೂಲಿ ಹತ್ತಿಯಲ್ಲಿ ಮಾಡ್ತಾಯಿದ್ರು. ದಿಂಬುಗಳು ಹೆಚ್ಚಿಗೆ ಸ್ಮೂತಾಗಿರ್ಬೇಕು, ಮೆತ್ತಗಿರ್ಬೇಕು ಅಂತಂದರೆ ಈ ಹತ್ತಿಯಲ್ಲಿ ಮಾಡೋ ಪದ್ಧತಿ ಮುಂಚೆಯಿಂದನೂ ನಮ್ಮಲ್ಲಿದೆ. ನಮ್ಮಲ್ಲಿ ಮನೆಯಲ್ಲಿರೋ ದಿಂಬುಗಳೆಲ್ಲ ಇದರಿಂದನೇ ಮಾಡಿರೋವು. ಆ ಥರ ನಾವು ಉಪಯೋಗಿಸ್ಕೋಬೋದು. ಈಗ ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಂಥೆಟಿಕ್ ಫೈಬರ್ಸ್ ಉಪಯೋಗಿಸಿ ದಿಂಬುಗಳು ಬರ್ತಾಯಿದ್ದಾವೆ. ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಪರಿಸರಕ್ಕೂ ಒಳ್ಳೆಯದಲ್ಲ. ಮಾದಲ ಅಂತ, ಮಾದಲ ನಿಂಬೆ ಜಾತಿಯಲ್ಲಿ ವಿಶೇಷವಾದ ತಳಿ ಇದು. ಮಾದಲ ಅಂತಂದು ಇದು ನಿಂಬೆ ಜಾತಿಯಲ್ಲಿ ವಿಶೇಷವಾದ ತಳಿ. ಈಗ ಅನೇಕ ತಳಿ ಇದ್ದಾವೆ ನಿಂಬೆ ಕುಟುಂಬದಲ್ಲಿ. ಅದರಲ್ಲಿ ಎಲ್ಲದಕ್ಕಂತೂ ಪುರಾತನವಾದ್ದು ತಳಿ ಇದು ಮಾದಲ ಅಂತ ಕರಿತಾರೆ ಸರ್. ಅಂದರೆ ಈ ಮುಂಚೆ ಮಾದಲನೇ ಇದ್ದಿದ್ದು, ಅದರಿಂದ ಬೇರೆ ತಳಿಗಳೆಲ್ಲ ಅಭಿವೃದ್ಧಿ ಆಗಿರೋವಂಥ. ಇದ್ರದ್ದು ಆಮೇಲೆ ಔಷಧಿ ಗುಣಗಳು ವಿಶೇಷವಾಗಿದ್ದಾವೆ. ಇದರಲ್ಲಿ ಆಯುರ್ವೇದದಲ್ಲಿ ಮಾದಿ ಫಲ ರಸಾಯನ ಅಂತ ಮಾಡ್ತಾರೆ. ಅದು ಇದರಿಂದನೇ ಆಗೋದು. ಇನ್ನೂ ದಪ್ಪ ಆಗುತ್ತಲ್ಲ ಇದು? ಇದು ತೆಂಗಿನಕಾಯಿ ಗಾತ್ರ ಆಗುತ್ತೆ. ತೆಂಗಿನಕಾಯಿ ಗಾತ್ರ. ಓಕೆ. ಅಲಂಕಾರಿಕ ಬಾಳೆ. ಅದು ಬ್ರೆಜಿಲ್ ದೇಶದ್ದು. ಅದು ಹೂವಿಗಾಗೆ ಬೆಳೀತಾರೆ. ಆ ಹೂವು ತಿನ್ನಲಿಕ್ಕೂ ಬಳಸ್ಬೋದು. ಲಂಟಾನದಲ್ಲೇ ಅಲಂಕಾರಿಕವಾಗಿ ಬೆಳೆಯೋ ಗಿಡ. ಹೂವು ನೋಡು, ಬೇರೆ ಬೇರೆ ಬಣ್ಣ. ಹೌದು. ಈ ಮರನೂ ಬೋನಸ್ ಆಗಿ ತಂತಾನೆ ಹುಟ್ಟು ಬಂದಿರೋದು. ಈ ಮರ ಯಾವುದು ಏನು ಅನ್ನೋ ಹೆಸರು ನಮಗೂ ಇವತ್ತಿಗೂ ಐಡೆಂಟಿಫಿಕೇಶನ್ ಗುರ್ತಾಗಿರಲಿಲ್ಲ. ಈಗ ಎಲ್ಲ ಬೇರೆ ಬೇರೆ ಬಾಟನಿಸ್ಟ್ಗಳು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬಂದೋಗಿದ್ದಾರೆ. ಅವರು ಕೂಡ ಇದು ಕರೆಕ್ಟಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿ ಮಟ್ಟ. ಆದರೆ ತಂತಾನೆ ಬಂದಿರೋದ್ರಿಂದ ಅದು ಮರ ಏನನ್ನೋದು ನಾವು ಹಾಗೆ ಬಿಟ್ಕೊಂಡಿದ್ದೀವಿ. ಈ ಥರ ಬಂದಿರೋ ಸಸಿ ಮರಗಳು ನಮ್ಮಲ್ಲಿ ಭಾಳಷ್ಟು ಬೇರೆ ಬೇರೆ ಬಂದಿದ್ದಾವೆ. ಯಾಕಂದರೆ ಈ ಪ್ರತಿಯೊಂದಕ್ಕೂ ಏನಾದರೂ ಒಂದು ಮಹತ್ವ ಇರುತ್ತನ್ನೋ ಉದ್ದೇಶದಿಂದ ನಾವು ಅದನ್ನು ಬಿಟ್ಕೊಂಡಿದ್ದೀವಿ. ಚೆನ್ನಾಗಿ ಬಂದಿದೆ ಸರ್. 4 ಪಿಲ್ಲರ್ ಥರ ಮೇಲಕ್ಕೆ ಹೋಗಿದೆ. ಹೆಂಗೆ ಪೈನಾಪಲ್. ಇದು ನೋಡಿ, ಅಲ್ಲೂ ಇದ್ದಾವೆ. ಇದು ದ್ರಾಕ್ಷಿ ಬಳ್ಳಿ. ಪೈನಾಪಲಲ್ಲಿ ನಮ್ಮಲ್ಲಿ 6ಕ್ಕಂತೂ ಹೆಚ್ಚಿನ ತಳಿ ಇದಾವೆ. ದ್ರಾಕ್ಷಿಗೆ ಇಲ್ಲಿ ನೋಡ್ಬೋದು. ಶುರುವಾಗಿದೆ ಅಲ್ಲಿ. ಅದ ಈಗ ಬಿಡ್ತಾ ಇದೆ ಪೈನಾಪಲ್. ಈಗ ನಾವು ಎಲ್ಲ ಸಸಿಗಳಲ್ಲೂ ನಮಗೆ ವೈವಿಧ್ಯತೆ ಇದಾವೆ. ಈಗ ಬಾಳೆಯಲ್ಲಿ ಹೆಂಗೆ 40ಕ್ಕಂತ ಹೆಚ್ಚಿನ ತಳಿ ಇದಾವೆ, ಹಂಗೆ ಪೈನಾಪಲಲ್ಲಿ 6ಕ್ಕಂತ ಹೆಚ್ಚಿನ ತಳಿ ಇದಾವೆ. ಹಂಗೆ ನಾವು ವೈವಿಧ್ಯವಾದ ಹಣ್ಣಿನ ಗಿಡಗಳು ಇವೆಲ್ಲ ಹಾಕೋದ್ರಿಂದ ನಾವು ವೈವಿಧ್ಯವಾದ ರುಚಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಈಗ ಒಂದೇ ಥರದ್ದು ಬಾಳೆ ನಾವು ಬೆಳೆಸಿದ್ರೆ ವರ್ಷ ಪೂರ ಬಾಳೆ ಅದನ್ನೇ ತಿನ್ಲಿಕ್ಕೆ ನಮಗೂ ಬೇಜಾರಾಕತ್ತೆ. ಅದೇ ದಿನ ಹಿಂಗೆ ಬೇರೆ ಬೇರೆ ಥರದ್ದು ತಿಂದರೆ ನಾವು ವರ್ಷ ಪೂರ್ತಿ ಅದನ್ನು ಎಂಜಾಯ್ ಮಾಡ್ಬೋದು. ಇಲ್ಲಿ ಇದು ದಾಲ್ಚಿನ್ನಿ ಚಕ್ಕೆ ಮರ. ಈ ಥರ ಸಾಂಬಾರು ಪದಾರ್ಥದ್ದು ಗಿಡ ಮರಗಳು ನಮ್ಮಲ್ಲಿದ್ದಾವೆ.
ದಾಲ್ಚಿನ್ನಿ ಚಕ್ಕೆ ಅಥವಾ ಮಸಾಲ ಚಕ್ಕೆ ಏನಂತೀವಿ ಇದು ಮರ ಇದು. ಓಕೆ ಸರ್. ಹಾಂ, ಇದ್ರಲ್ಲಿ ಚಕ್ಕೆ ಕಟ್ ಮಾಡ್ತಿದ್ದೀರಾ, ತೆಗಿತಿದ್ದೀರಾ ಚಕ್ಕೆ? ಹೌದು, ತೆಗಿತಾ ಇದ್ದೀವಿ. ಯಾವ ರೀತಿ ತೆಗೆಯೋದು ಚಕ್ಕೆನ? ಆ ಚಕ್ಕೆ ಈಗ ಈ ಥರ ಮರದ ಅರಿಗಳನ್ನ ನಾವು ಕಡ್ದು ಅದು ಮೇಲ್ಗಡೆ ತೊಗಟಿನ ತೆಗೆದ್ರೆ ಅದು ಚಕ್ಕೆ, ಅದು ಮಸಾಲ ಚಕ್ಕೆ. ಈಗ ಈ ಇತ್ತೀಚೆಗೆ ಮಾರ್ಕೆಟಲ್ಲಿ ನಿಮ್ಗೆ ಏನು ಸಿಗ್ತಾ ಇದೆ ಚಕ್ಕೆ ಅಂತ ನೀವೆಲ್ಲರೂ ಬಳಸ್ತಿದ್ದೀರಿ, ಅದೆಲ್ಲ ಮತ್ತು ಡೂಪ್ಲಿಕೇಟ್. ಅದು ಡೂಪ್ಲಿಕೇಟ್? ಹೌದು. ಯಾಕಂದರೆ ಈಗ ನೀವೆಲ್ಲ ಸ್ವಲ್ಪ ಹಿರಿಯರು ದೊಡ್ಡವ್ರು ಯಾರಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಮುಂಚೆ ಎಲ್ಲ ನಾವು ಚಕ್ಕೆ ಅಂದರೆ ತಳ್ಳಗಿತ್ತು. ಈಗ ನೀವು ಮಾರ್ಕೆಟಲ್ಲಿ ನೋಡಿದ್ರೆ ದಪ್ಪ ಇದೆ. ಅದು ಚಕ್ಕೆನೇ ಅಲ್ಲ, ಅದು ಬೇರೆ ಮರದ್ದು, ಅದನ್ನು ನಮಗೆ ಚಕ್ಕೆ ಅಂತ ಕೊಡ್ತಿದ್ದಾರೆ. ಹಾಂ, ಅದೆಲ್ಲ ಆರ್ಟಿಫಿಷಿಯಲ್ದು ಡೂಪ್ಲಿಕೇಟ್. ಇದು ಒರಿಜಿನಲ್ ಆಗಿ ಇದು ಚಕ್ಕೆ ಅಂತಂದರೆ ತಳ್ಳಗಿರುತ್ತೆ. ಓಕೆ. ಅಂದರೆ ಚಕ್ಕೆ ಹಾಕಿದ ಎಷ್ಟು ವರ್ಷದ ನಂತರ ಈಲ್ಡ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ? ಅದು ನೀವು ಹಾಕಿದ್ದು ಒಂದು 3 ವರ್ಷದಲ್ಲೇ ನೀವು ಕಟಾವು ಮಾಡೋಕ್ಕೆ ಶುರು ಮಾಡ್ಕೋಬೋದು. ಚಕ್ಕೆ ಅದು ಇಷ್ಟು ನಾವು ಮರ ಥರ ಬಿಟ್ಕೊಂಡಿದ್ದೀವಿ. ಆದರೆ ಅದು ಸಣ್ಣದು ಒಂದು, ಈಗ ನನಗಂತೂ ಎತ್ತರ ಬೆಳೀತಂದರೆ ಅಷ್ಟೇ ಸಾಕು. ಅದು ಇಲ್ಲಿ ಬುಡದಲ್ಲಿ ಈಗ ಕಮರ್ಷಿಯಲಾಗಿ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರ್ತಾರೋ ಅವರೆಲ್ಲ ಈ ಥರನೇ ಮಾಡ್ತಾರೆ. ಅದು ಇಷ್ಟು ಒಂದಡಿ 2 ಅಡಿ ಎತ್ತರದಲ್ಲಿ ಅಲ್ಲೇ ಕಡ್ದು ಬಿಡ್ತಾರೆ. ಅದು ಆ ಮೇಲ್ಗಡೆ ಇದನ್ನು ಚಕ್ಕೆ ತೆಗಿತಾರೆ, ಮತ್ತು ಇವು ಚಿಗುರು ಹೊಡೆದು ಮತ್ತೆ ಬರ್ತಾವೆ, ಮತ್ತು ಅವು ಇಷ್ಟು ಎತ್ತರ ಆದಮೇಲೆ ಮತ್ತೊಂದ್ಸಲ ಕಡಿತಿರ್ತಾರೆ. ಹಂಗೆ ಆ ಥರ ಕಂಟಿನ್ಯೂಸ್ ಆಗಿ ಅದು ವರ್ಷ ಕಡಿಬೋದಾ? ಹಾಂ, ವರ್ಷ ತೆಗಿತಾ ಇರ್ತಾರೆ. ಈಗ ನಾವು ಆದರೆ ಇಲ್ಲಿ ಆ ಥರ ಮಾಡಲಿಲ್ಲಂಗೆ ಇದು ದೊಡ್ಡದು ಮರ ಆಗಿ ಬಿಟ್ಕೊಂಡಿದ್ದೀವಿ ನಾವು. ಇಲ್ಲಿ ಏನಂದರೆ ಬರೀ ಆ ಅರಿಗಳು ಅಷ್ಟೇ ಕಡಿತಾ ಇರ್ತೀವಿ, ಮರನ ಯಾವಾಗ ಕಡಿಯಿಲ್ಲ. ಈಗ ನಮಗೆ ಒಂದೇ ಗಿಡದಲ್ಲಿ ಒಂದೇ ಜಾಗದಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಬರ್ತಾ ಇರುತ್ತೆ. ಈಗ ನಮ್ಮ ನಿರ್ವಹಣೆ ಅನ್ನೋದು ಕಡಿಮೆ ಇರುತ್ತೆ ಇಲ್ಲಿ. ಈಗ ಅವ್ರದ್ದೇನೆ ಹೆಚ್ಚಿಗೆ ಇರುತ್ತೆ. ಆಮೇಲೆ ಅವರು ಹೆಚ್ಚಿಗೆ ಜಾಗದಲ್ಲಿ ಬೆಳೆದ್ರೆ, ಈಗ ಈ ಮರದಲ್ಲಿ ನಮಗೆ ಸಿಗೋ ಅಷ್ಟು ಚಕ್ಕೆ ಅವರು ಭಾಳಷ್ಟು ಸಸಿಗಳಲ್ಲಿ ಹೆಚ್ಚಿನ ಜಾಗದಲ್ಲಿ ಬೆಳೆದ್ರೆ ಮಾತ್ರ ಅವ್ರಿಗೆ ಸಾಧ್ಯ. ಈಗ ನಾವು ಅವರು ಭೂಮಿ ವಿಸ್ತರಣೆ ಉದ್ದ ಆಗಲ ಅಷ್ಟೇ ಅವ್ರು ಬಳಸ್ತಿದ್ದಾರೆ, ನಾವು ಎತ್ತರ ಇರೋದು ಜಾಗನ ನಾವು ಬಳಸ್ತಾ ಇದ್ದೀವಿ. ಹಂಗಾಗಿ ಸ್ವಲ್ಪ ಜಮೀನಲ್ಲೂ ಕೂಡ ನಾವು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಓಕೆ ಸರ್. ಅಂದರೆ ಒಂದೇ ಸಲಿಗೆ ಎಷ್ಟು ಚಕ್ಕೆ ಸಿಕ್ಕಿತ್ತು ನಿಮಗೆ ಹೈಯೆಸ್ಟ್ ಅಂದರೆ? ಇಲ್ಲ, ನಾವು ಆ ಥರ ಪೂರ್ತಿ ಮರ ಕೊಯ್ಲು ಮಾಡಿ ಕಮರ್ಷಿಯಲಾಗಿ ಮಾರಾಟ ಇವೆಲ್ಲ ಮಾಡ್ತಿಲ್ಲ ಇನ್ನೂ. ಯಾಕಂದರೆ ನಮಗೆ ಭಾಳಷ್ಟು ಬೆಳೆಗಳು ಇರೋದ್ರಿಂದ ಅದನ್ನು ನಿರ್ವಹಣೆ ಮಾಡೋದು ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಆಮೇಲೆ ನಮ್ಮ ಪ್ರಾಧಾನ್ಯತೆ ಮೊದಲು ನಮ್ಮ ಅವಶ್ಯಕತೆಗಳು ಪೂರೈಕೆ ಆಗ್ಬೇಕು ಮನೆಯವು. ಈಗ ಮನೆಗೆ ಎಷ್ಟು ಬೇಕೋ ಅಷ್ಟೇ ನಾವು ತೆಗಿತಾ ಇದ್ದೀವಿ. ಯಾಕಂದರೆ ಅದು ಚಕ್ಕೆ ತೆಗಿಯೋದು ಕೂಡ ಮತ್ತು ಕೆಲಸ ಹಿಡಿತತ್ತೆ. ಅಷ್ಟು ಕೆಲಸ ಮಾಡೋ ಕೆಲಸಗಾರರು ಈಗ ಸಿಗೋದು ತೊಂದರೆ ಇರೋದ್ರಿಂದ ಈಗ ಅದನ್ನು ನಾವು ಎಷ್ಟು ಬೇಕೋ ನಾವು ಅಷ್ಟು ಬಳಸ್ತಾ ಇದ್ದೀವಿ, ಪೂರ್ತಿ ಕೊಯ್ಲು ಮಾಡ್ತಾ ಇಲ್ಲ. ಓಕೆ. ಅಂದರೆ ಚಕ್ಕೆಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತಾರೆ? ಹಾಂ, ಇದೆ, ಡಿಮ್ಯಾಂಡ್ ಇದೆ. ಅಲ್ಲ, ಹೀಗೆ ಬೆಲೆ ಇದೆ. ಹೀಗೆ ನಾನು ಹೇಳಿದ್ನಲ್ಲ, ಈಗ ಮಾರ್ಕೆಟಲ್ಲಿ ಇರೋದೆಲ್ಲ ನಿಮಗೆ ಡೂಪ್ಲಿಕೇಟ್ ಚಕ್ಕೆ ಸಿಗುತ್ತೆ. ಈಗ ಇದು ಒರಿಜಿನಲ್ ಚಕ್ಕೆ ಬೇಕಂದರೆ ಅದು 2000 ರೂಪಾಯಿ ಮೇಲಿದೆ ಅದರ ರೇಟ್. ಓಕೆ. ಈಗ ಡೂಪ್ಲಿಕೇಟ್ದು 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿಗೆಲ್ಲ ನಿಮಗೆ ಸಿಗ್ತಾ ಇದೆ. ಅಷ್ಟು ವ್ಯತ್ಯಾಸ ಇದೆ. ಈಗ ಹೀಗೆ ನಾವು ಎಲ್ಲವೂ ತೆಗೆದು ಮಾರಾಟ ಮಾಡಿದ್ರೂ ಹೆಚ್ಚಿನ ರೇಟ್ ಸಿಗುತ್ತೆ, ಅಷ್ಟು ಅವಕಾಶ ಇದೆ. ಈ ಥರ ಸಾಂಬಾರು ಪದಾರ್ಥಗಳು, ಗಿಡ ಮರಗಳಲ್ಲೂ ಸಾಕಷ್ಟು ಬೇರೆ ಬೇರೆ ಥರದ್ದು ನಾವು ಹಾಕ್ಕೊಂಡಿದ್ದೀವಿ. ಅಂದರೆ ಇದೇನಾ ಪಲಾವ್ ಎಲೆ ಇಲ್ಲ ಬೇರೆ? ಈಗ ಒರಿಜಿನಲ್ ಆಗಿ ಪಲಾವ್ ಎಲೆ ಅನ್ನೋದು ಬೇರೆ, ಇನ್ನೊಂದು ಮರ ಅದೇ ಬೇರೆ, ದಾಲ್ಚಿನ್ನಿ ಚಕ್ಕೆ ಅನ್ನೋದೇ ಬೇರೆ. ಆದರೆ ಇದ್ರ ಎಲೆ ಕೂಡ ಪಲಾವ್ ಎಲೆ ಥರ ಬಳಕೆ ಮಾಡ್ಬೋದು. ಹೌದು. ಮತ್ತೆ ಇದರಲ್ಲಿ ಇನ್ನೊಂದೇನೋ ಮೊಗ್ಗು ಥರ ಏನೋ ಬರುತ್ತೆ? ಹೌದು, ಆ ಮೊಗ್ಗು ಕೂಡ ಅದರಿಂದನೂ ಅದನ್ನು ಮಾರಾಟ ಮಾಡಕ್ಕೆ ಬರುತ್ತೆ, ಅದು ಉಪಯೋಗ ಇರೋಂಥದ್ದು. ಏನು ಸರ್ ಅದು, ಮರಾಠಿ ಮೊಗ್ಗ ಅಲ್ಲ, ಅದು ಬೇರೆ. ಇದ್ರದ್ದು ಚಕ್ಕೆದ ಮೊಗ್ಗು ಬೇರೆ. ಈ ಕಡೆಗೆ ಬರ ತೋರಿಸ್ತದೆ, ಇಲ್ಲಿದೆ. ಇದನ್ನ ಹಾಂ, ಅದು. ಓಕೆ. ಅಂದರೆ ಎಲೆಗೆ ಒಂದು ಪ್ರೈಸು, ಮೊಗ್ಗುಗೆ ಒಂದು ಪ್ರೈಸು, ಚಕ್ಕೆಗೆ ಜಾಸ್ತಿ ಪ್ರೈಸು. ಹೌದು, 3 ಉತ್ಪನ್ನಗಳು ನಾವು ಉಪಯೋಗಿಸ್ಕೋಬೋದು. ಓಕೆ. ಅದು 3 ವರ್ಷ ಬಿಟ್ಟು, ಅಂದರೆ 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲ, ಚಕ್ಕೆ ಬೇಕಂದ್ರೆ 3 ವರ್ಷಕ್ಕೆ ಶುರು ಆಗುತ್ತೆ.
ಹಿಂಗೆ ನಿಮಗೆ ಮೊಗ್ಗು ಇವೆಲ್ಲ ಬೇಕಂದ್ರೆ ಅದು ದೊಡ್ಡದಾಗಿ ಬಿಡ್ಬೇಕು. ಮೊಗ್ಗು ಎಲೆ ನಾವು ಬರೀ ಕಡ್ಕೊಂತ ಇದ್ರೆ ಮತ್ತು ಅದು ಮೊಗ್ಗು ಸಿಗಲ್ಲ. ಹೌದು, ಬರೀ ಚಕ್ಕೆ ಮಾತ್ರ. ಹೌದು ಹೌದು. ಓಕೆ, ಆಲ್ ಸ್ಪೈಸಸ್. ಹಾಂ, ಇದು ಒಂದು ಸಾಂಬಾರ ಪದಾರ್ಥ. ಹೌದು. ಗಿಡ. ಹಾಂ. ಓಕೆ, ಈಗ ಏನಂದರೆ ನಾವು ಹಾಕಿದ್ದೀವಿ, ಈಗ ಅದು ಇಳುವರಿ ಇವೆಲ್ಲ ನಾವು ತೆಗಿಯೋಕೆ ನಮಗೆ ಕೈಗೆ ಸಿಗೋಕೆ ಶುರು ಮಾಡಿದ್ಮೇಲೆ ನಮ್ಗೆ ಕನ್ಫರ್ಮ್ ಆಕತ್ತೆ. ಹಾಂ ಹಾಂ ಹಾಂ. ಈಗ ನಾವು ಹಿಂಗೆ ಜಾಕಾಯಿ ಹಾಕಿದ್ದೀವಿ, ಲವಂಗ ಹಾಕಿದ್ದೀವಿ, ಹಾಂ, ಎಲ್ಲವೂ ಇದ್ದಾವೆ. ಓಕೆ, ಇದು ಯಾವ ಸ್ಪೈಸ್ ಅನ್ನೋದು ನಮಗೆ ಈಗ. ಇದು ಸಾಂಬಾರ ಪದಾರ್ಥ. ಹೌದು ಹೌದು. ಹಾಂ ಹಾಂ. ಓಕೆ, ಈ ಥರದ ಹೂವು ಬಿಟ್ಟು ಒಣಗಿ ಉದುರ್ತಾ ಇದ್ದಾವೆ. ಓಕೆ, ಓಕೆ. ಏನು ಸರ್ ಇದು ಜೀವಾಮೃತ ಏನಾದ್ರು ಇಟ್ಟಿದ್ದೀರಾ? ಹಾಂ ಹಾಂ, ಇಲ್ಲ, ಇದು ಟಾಯ್ಲೆಟ್. ಹಾಂ ಹಾಂ, ಕಕ್ಕಸಿಗೆ ಹೋಗ್ಲಿಕ್ಕೆ. ಹಾಂ ಹಾಂ. ಈಗ ಇದು ಕೂಡ ಕಾಂಪೋಸ್ಟ್ ಪಿಟ್ ಟಾಯ್ಲೆಟ್ ಅಂತ ಕರೀತಾರೆ. ಓಕೆ, ಇಲ್ಲಿ ಏನಂದರೆ ನಾವು ಇದನ್ನು ಇಲ್ಲಿ ನಡುವೆ ಗುಂಡಿ ಮಾಡಿದ್ದೀವಿ, ಆ ಕಡೆ ಈ ಕಡೆ ಕುತ್ಕೊಳ್ಳಿಕ್ಕೆ ಕಲ್ಲಿಟ್ಟಿದ್ದೀವಿ ಸಪೋರ್ಟು. ಓಕೆ, ಮಾಮೂಲಿ ಬಾತ್ರೂಮ್ ಥರ ಇದೆ. ಹಾಂ, ಇದು ನೀರು ಬಳಕೆ ಮಾಡಲಿಕ್ಕೆ. ಈಗ ಗುಂಡಿಯಲ್ಲಿ ಕೆಲಸ ಮುಗಿಸ್ಕೊಂಡು ನೀರು ತೊಳ್ಕೊಂಡು ಇದು ಇಲ್ಲಿ ಎಲೆ ಗುಂಪಿಟ್ಟಿದ್ದೀವಿ. ಓಕೆ, ಇದು ಒಂದು ಸಣ್ಣ ಪದರವಾಗಿ ಅದು ಕಾಣಲಿಲ್ಲಂಗೆ ಮೇಲೆ ಹರಡ್ಬಿಟ್ರೆ ಮುಗೀತು. ಇಷ್ಟೇ ಇದು. ಈಗ ಅದು ಈ ಥರ ಅದನ್ನು ಬಳಸ್ತಾ ಅದನ್ನು ಗುಂಡಿ ತುಂಬಿದ ಮೇಲೆ ಅದನ್ನು ಮುಚ್ಚಿ ಮತ್ತೆ ಇದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿಬಿಡ್ತೀವಿ, ಮುಗೀತು. ಅದು ಮುಚ್ಚಿಬಿಟ್ರೆ ಅಲ್ಲಿ ಒಳ್ಳೆ ಗೊಬ್ಬರ ಆಗುತ್ತೆ. ನಾವು ಇನ್ನು ಬೇರೆ ಕೆಲಸ ಏನಿಲ್ಲ, ಅದು ತೆಗಿಬೇಕು, ಕ್ಲೀನ್ ಮಾಡಬೇಕು, ಈ ಥರದ್ದೇನಿಲ್ಲ. ಈ ಥರ ಅದನ್ನ ಜಾಗ ಬದಲಿ ಮಾಡಿಬಿಡ್ತೀವಿ, ಶಿಫ್ಟ್ ಮಾಡಿಬಿಟ್ರೆ ಬೇರೆ ಕಡೆಗೆ ಮತ್ತೆ ಮಾಡ್ಕೋಬೋದು. ಓಕೆ ಓಕೆ, ಅಂದರೆ ಆ ಜಾಗ ಫಲವತ್ತಾಯಿತು. ಹಾಂ, ಇನ್ನೊಂದು ಜಾಗ ಫಲವತ್ತು ಮಾಡೋಣ. ಹೌದು. ಆಮೇಲೆ ಈಗ ನಾವು ಅದನ್ನು ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋದು, ಅದಕ್ಕೆ ದೊಡ್ಡ ಸಿಮೆಂಟ್ ಕಟ್ಟಡ ಮಾಡ್ಕೊಳ್ಳೋದು ಇವೆಲ್ಲ ಏನೂ ಅವಶ್ಯಕತೆ ಇಲ್ಲ. ಈ ಥರ ಅಲ್ಲಿ ನಾವು ಏನೇನು ವಸ್ತುಗಳು ಉಪಯೋಗಿಸ್ಕೊಂಡು ನಮ್ಮಲ್ಲಿರೋಂಥ ತೆಂಗಿನ ಗರಿ ಈ ಥರದ್ದು ಎಲ್ಲ ಉಪಯೋಗಿಸ್ಕೊಂಡು ಕಟ್ಟಿರೋದು, ಅಲ್ಲೇ ಒಂದೆರಡು ಕಲ್ಲು ಹಾಕಿದ್ರೆ ಮುಗೀತು ಅಷ್ಟೇ. ಅವಿಷ್ಟು ಮತ್ತೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿಬಿಟ್ರೆ ಮತ್ತೆ ಇನ್ನೊಂದು ಕಡೆಗೆ ರೆಡಿ ಆಕತ್ತೆ. ಇಷ್ಟು ಸುಲಭವಾಗಿ ಕೂಡ ಮಾಡ್ಕೋಬೋದು ಅದನ್ನು. ಮತ್ತು ನಾವು ಸಿಮೆಂಟು ಇದು ಉಪಯೋಗಿಸೋದ್ರಿಂದ ಖರ್ಚು ಜಾಸ್ತಿ, ನಮ್ಮ ಆರೋಗ್ಯಕ್ಕೂ ಸಮಸ್ಯೆ, ಆಮೇಲೆ ಪರಿಸರಕ್ಕೂ ಕೂಡ ಸಮಸ್ಯೆ ಅದು. ಓಕೆ ಸರ್, ಇದೇನು ಒಟ್ಲು ಹಾಕಿರೋದಾ ನೀವು ಬೇಕು ಅಂತ? ಇಲ್ಲ, ಹೌದು ಹೌದೌದು, ಇದು ಬೀಜಕ್ಕೆ, ಬೀಜ ಸಸಿಗೆ ಇದು ಹಾಕಿರೋದು. ಅಲ್ಲ, ಮೇಲೆ ಮಣ್ಣು ಹಾಕಿಲ್ಲ, ಸುಮ್ಮನೆ ಹಂಗೆ. ಅದು ಇಲ್ಲಿ ಕಾಲೇವದಲ್ಲಿ ಇಟ್ಟಿದ್ದೀವಿ, ಅಲ್ಲಿ ನೀರು ಹೋಗ್ತಾ ಇದ್ರೆ ಅದಕ್ಕೆ ಮಾಯಿಶ್ಚರ್ ಸಿಗುತ್ತೆ. ಓಕೆ, ಬೆಳೀತಾ ಇರ್ತವೆ, ಸುಲಭವಾಗಿ ನಾವು ಮತ್ತೆ ಅವು ಕಿತ್ಕೊಳ್ಳೋಕ್ಕೂ ಅನುಕೂಲ. ಓಕೆ, ಅಂದರೆ ಮಣ್ಣು ಹಾಕ್ತಾ ಇದ್ರು ಅದು ಬರುತ್ತೆ. ಹಾಂ, ಬರುತ್ತೆ ಅದು. ಯಾಕಂದರೆ ಕೆಳಗಡೆ ನೆಲಕ್ಕೆ ಮಣ್ಣಿಗೆ ಮುಟ್ಟಿರುತ್ತೆ, ಆಮೇಲೆ ತೇವಾಂಶ ಸಿಗ್ತಾ ಇರುತ್ತೆ. ಹಂಗಾಗಿ ಎತ್ಕೊಳ್ಳೋಕೆ ಸುಲಭ ಆಗಲಿ ಅಂತ. ಹಾಂ, ಎತ್ಕೊಳ್ಳೋಕ್ಕೂ ಸುಲಭ, ಮತ್ತು ನಮ್ಮ ಕೆಲಸ ಕಡಿಮೆ. ಈಗ ನಾವು ಈಗ ಎಲ್ಲರೂ ರೈತರು ಇನ್ನೂ ಅದನ್ನು ಮಾಡೋಣ ಅಂತಂದು ತಲೆ ಕೆಡಿಸ್ಕೊಂಡು ಏನೇನೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ನಾವು ನಮ್ಮ ದೃಷ್ಟಿ ಏನಂದರೆ ಮಾಡೋ ಕೆಲಸದಲ್ಲಿ ಏನೇನು ಕಡಿಮೆ ಮಾಡ್ಕೊತ ಹೆಂಗೆ ಮಾಡ್ಬೋದು ಅನ್ನೋದು ನಮ್ಮ ದೃಷ್ಟಿ. ಆ ಕ್ರಮದಲ್ಲಿ ಈ ಥರ ಒಂದೊಂದೇ ಉಪಾಯಗಳು ಹೊಳಿತಾ ಇದ್ದಂಗೆಲ್ಲ ಇವು ಮಾಡ್ತಾ ಇರ್ತೀವಿ. ಓಕೆ ಸರ್, ಓಕೆ. ನೀವು ಅಡಿಕೆ ನೆಟ್ಟಿಲ್ಲ ಅಲ್ಲ? ಅಡಿಕೆ ನೆಟ್ಟಿಲ್ಲ. ಈಗ ಅದು ಆಹಾರದ ಬೆಳೆ ಅಲ್ಲ ಅಂತಂದು ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿಲ್ಲ. ಓಕೆ, ಆದರೆ ಈಗ ನೋಡ್ರಿ ಅದು ತಂತಾನೆ ಬೋನಸ್ ಆಗಿ ಬಂದಿದೆ. ಓ, ಅದೊಂದು ಅಡಿಕೆ. ಹಾಂ 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 ಹಾಂ, ಓಕೆ. ಬೋನಸ್ ಅಡಿಕೆ ಅದು. ಹಾಂ, ಬೋನಸ್ ಅಡಿಕೆ. ಇದೆಲ್ಲ ಪಕ್ಷಿಗಳು ಮ್ಯಾಜಿಕ್ಕು. ಹಾಂ, ಪಕ್ಷಿಗಳ ಮ್ಯಾಜಿಕ್ ತಾನೆ? ಹೌದು. ಓಕೆ, ದೊಡ್ಡದಾಗ್ಬಿಟ್ಟಿದೆಯಲ್ಲ ಸರ್? ಅದು ಚಕ್ಕೆ ಮರದ ಕೆಳಗಡೆ ಬಂದಿದೆ. ಹೌದು. ಓಕೆ, ಅದ್ರ ಕೆಳಗಡೆ ಇಲ್ಲಿ ಹತ್ತಿ ಗಿಡ, ಎಲ್ಲ ಪಕ್ಷಿಗಳು ಮಾಡೋ ಮ್ಯಾಜಿಕ್ಕು. ಅದ್ರ ಕೆಳಗೆ ಅಲ್ಲಿ ಅರ್ಶಿನೂ ಬಂದಿದೆ. ಅರ್ಶಿನ ಇದೆ, ಹೌದು. ಚಕ್ಕೆ ಗಿಡಗಳಂತೂ ಜಾಸ್ತಿ ಇದೆ. ಹೌದು. ಓಕೆ, ನಮ್ಮದು ಈಗ ಬಟರ್ಫ್ಲೈ ಪಾರ್ಕ್ ಅಂತ ಕರಿಬೋದು. ಅಷ್ಟು ಥರದ್ದು ಚಿಟ್ಟೆಗಳೆಲ್ಲ ಚಿಟ್ಟೆಗಳಿದ್ದಾವೆ, ವೈವಿಧ್ಯವಾದ್ದು. ಓಕೆ. ಆಮೇಲೆ ಇಲ್ಲಿ ನೋಡ್ರಿ, ಫರ್ನ್ ಅಂತಾರೆ. ಇದು ವೆಸ್ಟರ್ನ್ ಘಾಟ್ಸ್ ಮಲೆನಾಡು ಭಾಗದಲ್ಲಿ ಬರೋ ಅಂಥ ಸಸಿ ಅದು. ಓಕೆ, ಬಯಲು ಸೀಮೆದಲ್ಲಿ ನಿಮಗೆ ನೋಡೋಕ್ಕೂ ಸಿಗೋದಿಲ್ಲ. ಹಾಂ ಹಾಂ.
ಈ ಥರ ನಾವು ಇಲ್ಲಿರೋ ಈ ನಮ್ಮ ಜಮೀನಲ್ಲಿರೋದು ಬಯಲುಸೀಮೆದಲ್ಲಿ, ಆದರೆ ಮಲೆನಾಡು ಥರದ್ದು ಒಂದು ಸೂಕ್ಷ್ಮ ಪರಿಸರ ಇಲ್ಲಿ ಅನುಕೂಲತೆ ಇರೋದ್ರಿಂದ ಈ ಥರ ಎಲ್ಲ ಪ್ರಾಣಿಗಳು ಅಷ್ಟೇ ಅಲ್ಲ, ಸಸಿಗಳು ಕೂಡ ಮಲೆನಾಡು ಭಾಗದ್ದು ಇಲ್ಲಿ ಬರ್ತಾ ಇದಾವೆ. ಓಕೆ. ಇದು ಈಗ ಆಗಲೇ ಟಾಯ್ಲೆಟ್ ನೋಡಿದ್ರಲ್ಲ, ಇದು ನಮ್ಮ ಸ್ನಾನ ಗೃಹ. ಸ್ನಾನಕ್ಕಾಗಿ ನಾವು ರೈತರಿಗೆ ಎಷ್ಟೆಲ್ಲ ಸೌಲಭ್ಯ ಅನುಕೂಲ ಹೆಂಗೆ ಮಾಡ್ಕೋಬೋದು, ಆಮೇಲೆ ಸಹಜವಾಗಿ ಸಿಗೋಂಥ ಪದಾರ್ಥಗಳು ಮೆಟೀರಿಯಲ್ಸ್ ಉಪಯೋಗಿಸ್ಕೊಂಡು ನಾವೇ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇಲ್ಲಿ ತೋಟದಲ್ಲಿ. ಈಗ ಇದು ನೋಡ್ರಿ, ಇದು ಎಷ್ಟು ಹೆಂಗಿದೆ ಅನ್ನೋದು. ಇಲ್ಲಿ ಚಾನಲ್ ನೀರು ಹರಿಯಬೇಕಾದ್ರೆ ಇಲ್ಲಿ ಈ ಕಾಲುವೆದಲ್ಲಿ ನೀರು ಹರಿತಾ ಇರುತ್ತೆ. ಇದೆ ಇಲ್ಲೇ ಈ ಕಲ್ ಮೇಲೆ ಕೂತ್ಕೊಂಡು ಇಲ್ಲೇ ನೀರು ಇಂದ ಸ್ನಾನ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಬಕೀಟು ಅಲ್ಲಿ ನೀರು ಇಟ್ಕೊಂಡು ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರುತ್ತೆ. ಈ ಥರ ಈಗ ನೀವು ರೆಸಾರ್ಟಿಗೆಲ್ಲ ಹೋದರೆ ಬೇರೆ ದೇಶ ಹವಾಯಿ, ಸೆಸೆಲ್ಸ್, ಹಂಗೆ ಬೇರೆ ದೇಶಗಳಲ್ಲಿ ಹೋದರೆ ಈ ಥರ ವ್ಯವಸ್ಥೆಗಳಿಗೆ ಈಗ ಅಲ್ಲಿ ಅದಕ್ಕೆ ಸಾವಿರಾರು ಲಕ್ಷಾನುಗಟ್ಟಲೆ ದುಡ್ಡು ಕೊಟ್ಟು ಹೋಗ್ಬರ್ತಾರೆ ಜನ. ನಮ್ಮ ಜಮೀನಲ್ಲೇ ನಾವು ಈ ಥರದ್ದು ವ್ಯವಸ್ಥೆಗಳು ಮಾಡಿಕೊಂಡ್ರೆ ಅವ್ರ ಥರ 2 ದಿವಸ 4 ದಿವಸಕ್ಕೆ ಸಾವಿರಾರು ಲಕ್ಷಾನುಗಟ್ಟಲೆ ಖರ್ಚು ಮಾಡೋದು ಕೂಡ ಟೆಂಪ್ರರಿಯಾಗಿ 2 ದಿವಸ 4 ದಿವಸಕ್ಕೆ ಬರುತ್ತೆ. ನಾವು ದುಡ್ಡಿನ ಖರ್ಚು ಹೆಚ್ಚಿಗೆ ಇಲ್ದಂಗೆ ನಾವು ಪರ್ಮನೆಂಟಾಗಿ ಜೀವನ ಎಲ್ಲ ಅನುಭವಿಸ್ಬೋದು. ಈ ಥರ ಈಗ ನೀವು ಒಂದು ಸಿಮೆಂಟ್ ಕಟ್ಟಡ ಕಟ್ಟಿ ಅದರಲ್ಲಿ ಸ್ನಾನ ಬಕೆಟಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಇರೋ ಅನುಭವನೇ ಬೇರೆ. ಅದನ್ನು ಖುಷಿಯ ಸಂತೋಷ ಅನುಭವಿಸ್ಲಿಕ್ಕೆ ಈ ಥರ ನಾವು ವ್ಯವಸ್ಥೆಗಳು ಮಾಡ್ಕೋಬೋದು. ಸರಿ ಸರ್. ಇಲ್ಲಿ ಇಲ್ಲಿ ಸ್ನಾನಕ್ಕೆ ನೀರು ಎಲ್ಲ ಉಪಯೋಗಿಸೋದ್ರಿಂದ ಇಲ್ಲಿ ಈ ನೀರಿಂದ ಈ ಬಾಳೆನೂ ಚೆನ್ನಾಗಿ ಬೆಳೀತಾ ಇರ್ತವೆ, ನಮಗೂ ಹಸಿರು ಇರುತ್ತೆ, ಮತ್ತು ಓಪನ್ ಸ್ಕೈ, ಓಪನ್ ಟು ಸ್ಕೈ, ಬಿಸಿಲು ಬೆಳಕು ಅಡಿಗೆ ನಾವು ಸ್ನಾನ ಮಾಡ್ಕೋಬೋದು. ಹೌದು ಸರ್. ಎಷ್ಟಿದೆ ಸರ್ ಸ್ನಾನದ ಮನೆ ಈ ರೀತಿ ಒಂದೇ ಇದೆ? ಇಲ್ಲೆಲ್ಲ ಹೂವಿನ ಗಿಡಗಳು ಇದ್ದು ಇವೆಲ್ಲ ನೀರು ಹೋಗ್ಬೇಕಾರೆ ಅವೆಲ್ಲ ಹೂವು ಬಿಡ್ತಿದ್ವು. ಎಷ್ಟಿದೆ ಈ ರೀತಿ ಸ್ನಾನದ ಮನೆ ನಿಮ್ಮ ತೋಟದಲ್ಲಿ? ಒಂದೇನಾ? ಇದು ವಿಶಾಲವಾಗಿ ಹಿಂಗೆ ಮಾಡ್ಕೊಂಡಿರೋದು ಇದೊಂದು, ಸ್ವಲ್ಪ ಸಣ್ಣದಾಗಿ ಇನ್ನೂ ಇದಾವೆ. ಇಲ್ಲಿ ನಾವು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಇವು ಬೇರೆ ಬೇರೆ ಸಂಖ್ಯೆಗಳು. ಅಂದರೆ ನಿಮ್ಮ ತೋಟ ವೀಕ್ಷಣೆಗೆ ಬರೋರಿಗೆ ಈ ಸ್ನಾನದ ಮನೆ ಮತ್ತು ಆ ಬಾತ್ರೂಮು ವೀಕ್ಷಣೆ ಒಂದೇ ಅಲ್ಲ, ಈಗ ತರಬೇತಿ ಪಡಿಲಿಕ್ಕೆ ಇಲ್ಲೇ ಕೆಲವು ದಿನ ಇಲ್ಲೇ ಇರ್ತಾರೆ. ಆ ಸಮಯದಲ್ಲೂ ಕೂಡ ಬೇಕಲ್ಲ. ಇಲ್ಲೇ ಇರ್ತಾರ? ಅವ್ರಿಗೆ ಉಳ್ಕೊಳಕ್ಕೆಲ್ಲ? ಉಳ್ಕೊಳಕ್ಕೆ ವ್ಯವಸ್ಥೆ ಇಲ್ಲೇ. ಮೇಲ್ಗಡೆನಾ? ಹೌದು, ವೀಳ್ಯದಲ್ಲೇ ಪೂರ್ತಿ ನೋಡ, ಅಲ್ಲಿಂದನೂ ಎಲ್ಲ ಕಡೆಗೂ ಆವರಿಸ್ಕೊಂಡೈತಿ. ವಿಶೇಷ ಏನಂತಂದ್ರೆ ಅದು ಒಂದೇ ಬುಡದ್ದು. ನಾವು ಒಂದೇ ಸಸಿ ನೆಟ್ಟಿರೋದಲ್ಲಿ ಅಲ್ಲಿ ಗಿಡದ ಮೇಲೆ ಹಬ್ಬಿದೆ, ಮೇಲೆ ಸುತ್ತಲೂ ಕೂಡ ಹಬ್ಕೊಂಡಿದೆ, ಪೂರ್ತಿ ಜಾಗ ಆವರಿಸ್ಕೊಂಡಿದೆ ನೋಡ್ರಿ. ಅವು ಆ ಎಲೆಗಳು ಎಷ್ಟು ದೊಡ್ಡ ದೊಡ್ಡ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದಾವೆ ಅನ್ನೋದು ನೋಡ್ರಿ. ನಾವು ಈ ಥರ ಎಲ್ಲ ನಿರ್ವಹಣೆ ಮಾಡೋ ಅಂಥ ಎಲೆ ಬಳ್ಳಿ ಎಲ್ಲಿ ಬೆಳೆದಿರ್ತಾರೋ ಆ ರೈತರು ಕೂಡ ಇಲ್ಲಿ ಬಂದು ಈ ಕ್ವಾಲಿಟಿ ಎಲೆ ನಮಗೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ತಿದ್ದಾರೆ. ಇದರಲ್ಲೂ ವೆರೈಟಿ, ಯಾವ ವೆರೈಟಿ ಸರ್ ಇದು? ಇದು ವೆರೈಟಿ ಹೆಸರು ನಮಗೂ ಗೊತ್ತಿಲ್ಲ. ಅದು ವೆರೈಟಿ ಅನ್ನೋದಕ್ಕಂತೂ ಇಲ್ಲಿ ಅದಕ್ಕೆ ಆಗಿರೋ ಅನುಕೂಲತೆಯಿಂದ ಇಷ್ಟೆಲ್ಲ ಬೆಳೆದಿದೆ. ಹೌದು, ಚೆನ್ನಾಗಿದೆ ಸರ್ ಇದು. ಎಲೆ ಪಾರ್ಕ್ ಇದು. ಇಲ್ಲ, ಈಗ ವೀಳ್ಯದೆಲೆ ಬೆಳೆದಿರೋಂಥ ಅನುಭವ ಇರೋಂಥ ರೈತರು ಕೂಡ ಬಂದು ಇಲ್ಲಿ ನಮ್ದೆಲ್ಲ ಎಲೆ ಹರ್ಕೊಂಡು ತಿಂದು ನೋಡಿದ್ದಾರೆ. ಅವರು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಂ ಸರ್, ಕಡೆಯದಾಗಿ ರೈತರಿಗೆ ಈಗ ಏನಂದರೆ ನಾವು ಎಲ್ಲ ರೈತರು ನಾವು ಒಂದು ತಿಳುವಳಿಕೆ ತಿಳ್ಕೊಬೇಕಾಗಿದೆ. ಈಗ ನಾವು ಈಗ 60ನೇ ದಶಕದಲ್ಲಿ ನಮಗೆ ಈ ರಾಸಾಯನಿಕ ಕೃಷಿ ಇಡೀ ಪ್ರಪಂಚಕ್ಕೆ ಪರಿಚಯ ಆಗಿರೋದು. ಇಲ್ಲಿ ನಮ್ಮಲ್ಲೆಲ್ಲ 70ನೇ ದಶಕದಲ್ಲಿ ಭಾಳ ಮಟ್ಟ ಎಲ್ಲ ಕಡೆಗೆ ಶುರುವಾಗಿದೆ. ಕೇವಲ ಇದೊಂದು 50 ವರ್ಷದಿಂದ ನಮ್ಮಲ್ಲಿ ಆಗಿರೋ ಅಂಥದನ್ನು ನಾವು ಕೃಷಿ ಅಂದರೆ ಬೆಳೆ ಬೆಳೆಯೋದಂದರೆ ಬರೀ ರಾಸಾಯನಿಕ ಕೃಷಿಯಿಂದ ಮಾತ್ರ ಸಾಧ್ಯ ಅನ್ನೋ ಮಟ್ಟಕ್ಕೆ ನಾವು ಏನು ತಪ್ಪು ಕಲ್ಪನೆ ತಲೆಯಲ್ಲಿದೆ ಅದು ಹೋಗ್ಲಾಡಿಸ್ಬೇಕು. ಯಾಕಂದರೆ ನಾವು ಚರಿತ್ರೆ, ನಮಗೆ ಗೊತ್ತಿರೋ ಚರಿತ್ರೆ ನಾವು ನೋಡಿದರೆ ನಾವು 10,000 ವರ್ಷದಿಂದ ಕೃಷಿ ಮಾಡ್ತಾಯಿದ್ದೀವಿ ಅಂತ ಇದೆ.
ಅಂದರೆ 10,000 ವರ್ಷದಿಂದ ಮಾಡಿರೋದೆಲ್ಲ ಬರೀ ಈ ಒಂದು 50 ವರ್ಷದಲ್ಲಿ ಬಂದಿರೋ ರಾಸಾಯನಿಕ ಕೃಷಿಯಿಂದ ಅದೆಲ್ಲ ಅಳಿಸೋಗ್ಬಿಟ್ಟಿದೆ. ಅದು ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಖಂಡಿತವಾಗಿ ಭಾಳ ಸುಲಭವಾಗಿ ಮಾಡ್ಬೋದು. ಇದು ಎಲ್ಲ ಪದ್ಧತಿಗಂತೂ ಸರಳವಾಗಿ ಮಾಡೋ ಅಂಥ ಪದ್ಧತಿ ಯಾವುದಂದ್ರೆ ಸಹಜ ಕೃಷಿ. ಸಹಜ ಕೃಷಿನ ಅರ್ಥ ಮಾಡ್ಕೊಳ್ಳೋಕೆ ಎಲ್ಲರಿಗೂ ಬೇಗ ಅರ್ಥ ಆಗಲ್ಲ, ಆದರೆ ಅರ್ಥ ಆಗಿರೋರಿಗೆ ಮಾಡೋದು ಭಾಳ ಸುಲಭ. ಇದರಷ್ಟು ಸುಲಭವಾದ ಪದ್ಧತಿ ಯಾವುದೂ ಇಲ್ಲ. ಹಂಗಾಗಿ ಈಗ ಪ್ರತಿಯೊಬ್ಬರು ನಾವು ಉದ್ಧಾರ ಆಗ್ಬೇಕು, ರೈತರು ನಮಗೆ ಅನುಕೂಲ ಆಗ್ಬೇಕು ಅಂದರೆ ನಾವೆಲ್ಲ ಸಹಜ ಕೃಷಿ ಮಾಡಬೇಕು. ಈಗ ನಿಮ್ಮ ಅನುಭವದ ಇಷ್ಟು ದಿವಸ ಏನು ಮಾಡಿದ್ರಲ್ಲ ರಾಸಾಯನಿಕ ಕೃಷಿಯಿಂದ, ಅದರಿಂದ ಯಾರಿಗಾದ್ರೂ ಅನುಕೂಲ ಆಗೈತಾ ಇಷ್ಟು ವರ್ಷದಿಂದ ಅನ್ನೋದು ನೀವು ಹಿಂದೆ ತಿರುಗಿ ನೋಡ್ರಿ. ಆಮೇಲೆ ನಿಮ್ಮ ಸುತ್ತಮುತ್ತಲಿರೋರು ಯಾರನ್ನಾದ್ರೂ ಕೇಳಿ ನೋಡ್ರಿ, ಯಾರಿಗೂ ಅನುಕೂಲತೆ ಅನ್ನೋದು ಆಗಿಲ್ಲ. ಆದರೆ ಇನ್ನೊಂದು ಕಡೆಗೆ ಎಲ್ಲ ಕಂಪ್ನಿಗಳ್ನ ಮಾತ್ರ ಚೆನ್ನಾಗಿ ನಾವು ಉದ್ಧಾರ ಮಾಡ್ತಾಯಿದ್ದೀವಿ, ನಮ್ಮ ಉದ್ಧಾರ ಮಾಡ್ತಿಲ್ಲ. ಇಷ್ಟು ದಿವಸ ರಾಸಾಯನಿಕ ಕಂಪ್ನಿಗಳ್ನ ನಾವು ಮೆರವಣಿಗೆ ಮಾಡಿದ್ವಿ. ಈಗ ಹೊಸದಾಗಿ ಶುರುವಾಗಿದೆ ಸಾವಯವ ಕಂಪ್ನಿಗಳು, ಅದನ್ನು ಮೆರವಣಿಗೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಅವು ಮಾಡೋದು ಬದಲು ನಮ್ಮನ್ನು ನಾವು ಮೆರವಣಿಗೆ ಮಾಡ್ಕೊಂಡು ನಾವು ಚೆನ್ನಾಗಿರೋದು, ಅನುಕೂಲ ಇರೋದು, ಪರಿಸರಕ್ಕೂ ಅನುಕೂಲ ಆಗೋದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗೋದು, ಎಲ್ಲ ರೀತಿಯಿಂದ ಶ್ರೇಷ್ಠವಾದ್ದು ಈ ವಿಷಮುಕ್ತವಾಗಿ ಬೆಳೆಯೋಂಥ ಕೃಷಿ ಪದ್ಧತಿಯಿಂದ ಮಾತ್ರ ಸಾಧ್ಯ. ಪ್ರಕೃತಿಗೆ ಹತ್ತಿರವಾಗಿ ಜೀವನ ಮಾಡಬೇಕು, ಸುಲಭವಾಗಿ ಮಾಡಬೇಕು, ಪ್ರಕೃತಿಗೆ ಹೊಂದ್ಕೊಂಡು ಮಾಡ್ಬೇಕಂದ್ರೆ ಇದು ಒಂದೇ ದಾರಿ. ಹಾಗಾಗಿ ಎಲ್ಲರೂ ಕೂಡ ಮರು ಆಲೋಚನೆ ಮಾಡಿಕೊಂಡು ಸ್ವಲ್ಪ ವಿಚಾರ ಮಾಡಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ತಿಳ್ಕೊಂಡು ಎಲ್ಲರೂ ಕೂಡ ಈ ಪದ್ಧತಿ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.